ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾಗಿರೋಂಥ ತಣ್ಣಿಕಾಳಿನಿಂದ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ತಣ್ಣಿಕಾಳು ಇದೆಯಲ್ಲ, ಅದನ್ನು ಸಿಪ್ಪೆ ತೆಗೆದುಬಿಟ್ಟು ನಾನಿಲ್ಲಿ 1-2 kg ಅಷ್ಟು ಮಿಲ್ಲಿಗೆ ಕೊಡ್ತಾಯಿದ್ದೀನಿ. ಮಿಲ್ಕ್ ಕೊಟ್ಟು ಬೀಸ್ಕೊಂಡು ಇಟ್ಕೋಬೇಕು. ಅದರಲ್ಲಿ ಆ ಹಿಟ್ಟಿನಲ್ಲಿ ವಡೆ ಮಾಡಬೇಕು, ತುಂಬ ಟೇಸ್ಟ್ ಬರುತ್ತೆ. ಈಗ ನಾನಿಲ್ಲಿ ಬೇಕಾಗ ಶೇಂಗಾ ಬೀಜ ಇದೆಯಲ್ಲ, ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಗೊಂಡು. ಇದರಲ್ಲಿ ಇಷ್ಟು ಹಾಕಲ್ಲ, ನಾನು 1 ಹಿಡಿಯಷ್ಟು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿಲಿ, ಇದನ್ನು ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಒಂದು ಪಾತ್ರೆಗೆ ತಣ್ಣಿಕಾಳು ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ ಸಣ್ಣಗೆ ಕಟ್ ಮಾಡಿರೋದು, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿರೋದು, ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿರೋದು, ಸ್ವಲ್ಪ ತಣ್ಣಿಕಾಳು ಹಿಟ್ಟನ್ನು ಇನ್ನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಬೇಕು. ನೀರು ತುಂಬ ಜಾಸ್ತಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ತಣ್ಣಿಕಾಳು ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ಮೀಡಿಯಮ್ ಗಟ್ಟಿಯಾಗಿ ನೋಡಿ, ಇಷ್ಟು ಗಟ್ಟಿಯಾಗಿ ಕಲಿಸಿದ್ರೆ ಸಾಕು. ಇದನ್ನು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಒಡೆ ರೀತಿ ತಟ್ಬಿಟ್ಟು ಹಾಕೋದ್ರಿಂದ ಈ ರೀತಿ ಒಡೆ ರೀತಿ ತಟ್ಕೊಂಡು ಹಾಕಿ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಲೋ ಫ್ಲೇಮ್ನಲ್ಲಿ 2 ಸೈಡು ಬೇಯಿಸ್ಕೊಳ್ಬೇಕು ವಡೆನ. ನೋಡಿ, ಈ ರೀತಿ 2 ಸೈಡು ಬೇಯಿಸಿದರೆ ಕೆಂಪಾಗುತ್ತೆ. ಆದಮೇಲೆ ತೆಗೆದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇದು ಈ ರೀತಿನೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕಂದರೆ ಒಡೆ ರೀತಿ ತಟ್ಬಿಟ್ಟು ಮಾಡ್ಬೋದು. ನಾನು ಸ್ವಲ್ಪ ದಪ್ಪ ಹಾಕ್ತಾಯಿದ್ದೀನಿ. 2 ರೀತಿನೂ ಮಾಡ್ಕೋಬೋದು ಇದನ್ನು. ನೋಡಿ, ರುಚಿಯಾಗಿರುವ ತಣ್ಣಿಕಾಳು ವಡೆ ರೆಡಿಯಾಗಿದೆ. ಇದನ್ನು ಸ್ವಲ್ಪ ತಟ್ಟಿ ಹಾಕಬೇಕು, ಅವಾಗ ಇನ್ನೂ ಟೇಸ್ಟ್ ಬರುತ್ತೆ, ಗರಮಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಾದರೆ ತಟ್ಕೊಳ್ಬೋದು ಇದನ್ನು. ನೋಡಿ, ಈ ರೀತಿ ಫ್ರೆಂಡ್ಸ್, ತಣ್ಣಿಕಾಳು ವಡೆ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.